सहनाववतु सहनौ भुनक्तु सह वीर्यङ्करवावहै तेजस्विनावधीतमस्तु मा विद्विषावहै। ॐ शान्ति शान्ति शान्तिः। ॐ शङ्करं शङ्कराचार्यं केशवं बादरायणं सूत्रभाष्यकृतौ वन्दे भगवन्तौ पुनः पुनः सूत्रभाष्यप्रणीतारौ वेदान्ताब्जप्रभाकरौ वन्दे परस्परात्मानौ बादरायण शङ्करौ श्रुतिस्मृतिपुराणानाम् आलयं करुणालयं नमामि भगवत्पादं शङ्करं लोकशङ्करं नमामि भगवत्पादशङ्करं लोकशङ्करं वन्दे तं सच्चिदानन्दं यतिवर्यं महामतिं वेदवेदान्तसारज्ञं सद्गुरुं प्रणतोऽस्म्यहम् सदाशिवसमारम्भां शङ्कराचार्यमध्यमाम् अस्मदाचार्यपर्यन्तां वन्दे गुरुपरम्पराम्। अग्रे उपस्थितेभ्यः भवद्भ्यः सर्वेभ्यो जिज्ञासुभ्यः आर्दान् प्रणामान् समर्पयामि। ब्रह्मसूत्र शांकर भाष्ये तृतीयाध्याये द्वितीये पादे एकादश सूत्रात्मकेऽस्मिन् पंचमे उभयलिंगाधिकरणे तदुपरिबद्धम् एकादशम् अंतिमं सूत्रं द्विवारं पठित्वा सूत्रार्थं तद्भाष्यभागं च यथाचार्यानुग्रहं विचारयामः। इदं सूत्रं पादादितः एकविंशं सूत्रं सर्वाग्रे शंकर भगवत् पूज्यपादानां प्रशस्तिश्लोकमेकं पठित्वा तेषां पादारविन्दयोः शिरसा प्रणिपत्य अनुग्रहं च प्राप्य प्रकृतम् एकविंशं सूत्रं तद्भाष्यभागं च यथाचार्यानुग्रहम् इदानीं विचारयामः। सर्वाग्रे श्रीमच्छंकर भगवत् पूज्यपादानां प्रशस्तिश्लोकमेकं द्विवारं पठामः। अयं प्रशस्तिश्लोकः शार्दूलविक् अयं प्रशस्तिश्लोकः शार्दूलविक्रीडितवृत्ते उपनिबद्धः अस्ति। इदानीं द्विवारं पठामः। ॐ उद्यद्भानुसहस्रगर्वहरणप्राशस्य युग्वस्त्रधृत संख्याहीनशमादिसद्गुणगणैरत्यादरात् सेविता श्रीमत्पद्मपदामरेशकरधात्र्याद्यैर्विनेयैर्युता श्रीमच्छङ्करदेशिकेन्द्रचरणालम्बं प्रयच्छाशु मे। ॐ उद्यद्भानुसहस्रगर्वहरण प्राशस्य युग्वस्त्रधृत
ಸಂಖ್ಯಾಹೀನ ಶಮಾದಿ ಸದ್ಗುಣಗಣೈರತ್ಯಾದರಾತ್ ಸೇವಿತ ಶ್ರೀಮತ್ಪದ್ ಶ್ರೀಮತ್ಪದ್ಮಪದಾಮರೇಶ ಕರಧಾತ್ರ್ಯಾದ್ಯೈರ್ವಿನೇಯೈರ್ಯುತ ಶ್ರೀಮಚ್ಛಂಕರ ದೇಶಿಕೇಂದ್ರ ಚರಣಾಲಂಬಂ ಪ್ರಯಚ್ಛಾಶು ಮೇ ಶ್ರೀಮಚ್ಛಂಕರ ದೇಶಿಕೇಂದ್ರ ಚರಣಾಲಂಬಂ ಪ್ರಯಚ್ಛಾಶು ಮೇ ಅಥ ಶ್ರೀಮಚ್ಛಂಕರ ಭಗವತಃ ಕೃತೌ ಶಾರೀರಕಮೀಮಾಂಸಾ ಭಾಷ್ಯೇ ತೃತೀಯೇ ಸಾಧನಾಧ್ಯಾಯೇ ದ್ವಿತೀಯೇ ಪಾದೇ ಪಂಚಮಂ ಉಭಯಲಿಂಗಾಧಿಕರಣಂ ಓಂ ನ ಸ್ಥಾನತೋಪಿ ಪರಸ್ಯೋಭಯಲಿಂಗಂ ಸರ್ವತ್ರ ಹಿ ಓಂ ನ ಭೇದಾದಿತಿ ತೇನ್ನ ಪ್ರತ್ಯೇಕಮತದ್ವಚನಾತ್ ಓಂ ಅಪಿ ಚೈವ ಮೇಕೆ ಓಂ ಅರೂಪವದೇವ ಹಿ ತತ್ಪ್ರಧಾನತ್ವಾತ್ ಓಂ ಅರೂಪವದೇವ ಹಿ ತತ್ಪ್ರಧಾನತ್ವಾತ್ ಓಂ ಪ್ರಕಾಶವಚ್ಚಾವೈಯರ್ಥ್ಯಾತ್ ಓಂ ಆಹ ಚ ತನ್ಮಾತ್ರಂ ಓಂ ದರ್ಶಯತಿ ಚಾಥೋ ಅಪಿ ಸ್ಮರ್ಯತೆ ಓಂ ಅತ ಏವ ಚೋಪಮಾ ಸೂರ್ಯಕಾಧಿಮತ್ ಓಂ ಅಂಬುವದಗ್ರಹಣಾತ್ತು ನ ತಥಾ ತ್ವಂ ಓಂ ವೃದ್ಧಿಕ್ರಾಸಭಾಕ್ತ್ವಮಂತರ್ಭಾವಾದುಭಯತಾಮಂಜಸ್ಯಾದೇವಂ ಓಂ ದರ್ಶನಾಚ್ಚ ಇಮಾನಿ ತಾನಿ ಏಕಾದಶ ಸೂತ್ರಾಣಿ ತಸ್ಮಿನ್ ಉಭಯಲಿಂಗಾಧಿಕರಣೆ ಉಪರಿಬದ್ಧಾನಿ ಆಚಾರ್ಯೇಣ ಪಾದರಾಯಣೇನ ಭಗವತಾ ಇದಾನೀಂ ಪ್ರಕೃತಂ ಸೂತ್ರಂ ತಸ್ಮಿನ್ ಅಧಿಕರಣೆ ಅಂತಿಮಂ ಸೂತ್ರಂ ಏಕಾದಶಂ ಸೂತ್ರಂ ದ್ವಿವಾರಂ ಪಠಾಮಃ ಓಂ ದರ್ಶನಾಚ್ಚ ಓಂ ದರ್ಶನಾಚ್ಚ ಚ ಶ್ರುತೌ ದರ್ಶನಾತ್ ನಿರ್ವಿಕಲ್ಪಕೈಕಲಿಂಗಮೇವ ಬ್ರಹ್ಮ ನ ಉಭಯಲಿಂಗಂ ವಿಪರೀತಲಿಂಗಂಚ ಇತಿ ಸಿದ್ಧಂ ಭವತಿ. ಇದು ಈ ಒಂದು ಅಧಿಕರಣದ ತಾತ್ಪರ್ಯ ರೂಪವಾದ ಭಾಗ. ಈ ಅಧಿಕರಣದ್ದೇ ಅಲ್ಲ, ಮತ್ತೆ ಇಡೀ ಬ್ರಹ್ಮಸೂತ್ರದ್ದು ಅಷ್ಟೇ ಅಲ್ಲ, ಇಡೀ ವೇದಾಂತಗಳದ್ದು, ವೇದಾಂತಗಳ ಸಾರ ಸರ್ವಸ್ವ ಇದು. ಶ್ರುತೌ ನಿರ್ವಿಕಲ್ಪಕೈಕಲಿಂಗಮೇವ ಬ್ರಹ್ಮ ನ ಉಭಯಲಿಂಗಂ ವಿಪರೀತಲಿಂಗಂಚ ಇತಿ ಸಿದ್ಧಂ ಭವತಿ. ಕುತಃ ದರ್ಶನಾತ್, ಪುತ್ರ ದರ್ಶನಾತ್, ಶ್ರುತೌ ದರ್ಶನಾತ್, ಉಪನಿಷತ್ಸು ದರ್ಶನಾತ್. ಇದರಲ್ಲಿ ಈ ವಿಚಾರ ಭಾಗವನ್ನ ನಾವು ನೋಡ್ತಾ ಇದ್ದೇವೆ. ಮುಖ್ಯವಾಗಿ ವಿಚಾರಕ್ಕೆ ತೆಗೆದುಕೊಂಡಿರತಕ್ಕಂಥದ್ದು ಈ ನಿಯೋಗವಾದಿಗಳಿಂದ ಕುರಿತು. ಏನು ಈ ಒಂದು ನಿರ್ವಿಕಲ್ಪ ಕೈಕಲಿಂಗಮೇವ ಬ್ರಹ್ಮ ಅಂತ ಅನ್ನೋದನ್ನ ನಾವು ಒಪ್ತೇವೆ ಸ್ವಾಮಿ. ಆದರೂ ಕೂಡ ಏನಾಗಿದೆ ಗೊತ್ತೇ, ಈ ಒಂದು ಆಕಾರ ಶ್ರುತಿಗಳನ್ನು ಹೇಳ್ತಾವಿಯಲ್ಲ, ನಿರ್ವಿಕಲ್ಪಕ ಅಂತಕ್ಕಂಥಾದ್ರೆ ಒಪ್ಕೊಂಡಿದ್ದೇವೆ. ಆದರೆ ಶ್ರುತಿಯಲ್ಲಿ ಆಕಾರವನ್ನು ಹೇಳುತ್ತಿರುವುದರಿಂದ ಆ ಆಕಾರ ಶ್ರುತಿಗೆ ಏನು ಅರ್ಥ ಗೊತ್ತೇ, ಆ ಆಕಾರ ಶ್ರುತಿಗಳು ಯಾವುದು ನಿಯೋಗಕ್ಕಾಗಿ ಬಂದಿವೆ. ಅದು ಯಾವುದು ನಿಯೋಗ ಹೇಳುತ್ತೆ, ಏನು ಹೀಗೆ ಮಾಡಬೇಕು, ಹೀಗೆ ಮಾಡಿದ್ರೆ ಈ ಒಂದು ನಿರ್ವಿಕಲ್ಪ ಕೈಕಲಿಂಗ ಅಂತ ಇದೆಯಲ್ಲ,
ಅದು ನಮಗೆ ಅನುಭವಕ್ಕೆ ಬರುತ್ತೆ ಅಂತ ಹೇಳ್ತಾರೆ. ಇದು ಎಷ್ಟರ ಮಟ್ಟಿಗೆ ಸರಿ ಅಂತ ಅನ್ನೋದನ್ನು ವಿಚಾರ ಮಾಡ್ತಾ ಇದ್ದಾರೆ. ಯಾಕೆ? ನೀವು ಹೇಳುವುದನ್ನ ಒಪ್ಪಿಕೊಂಡು ಬಿಟ್ಟರೆ ಏನು ಬರುತ್ತೆ, ಏನಾಗುತ್ತೆ ಆವಾಗ ಅಂತಂದ್ರೆ, ಬ್ರಹ್ಮವು ನಿಯೋಗಕ್ಕೆ ಶೇಷವಾಗಿ ಬಿಡುತ್ತದೆ, ಬ್ರಹ್ಮವು ನಿಯೋಗಕ್ಕೆ ವಿಷಯವಾಗಿ ಬಿಡುತ್ತದೆ ಅಂತ ಆಗಿಬಿಡುತ್ತಲ್ಲ ಸ್ವಾಮಿ. ಎಲ್ಲಾದರೂ ಕೂಡ ಬ್ರಹ್ಮವು ಯಾವುದಕ್ಕೆ ಆಗಲಿ ವಿಷಯ ಅಂತ ಅನಿಸ್ಕೊಳ್ಳೋದಕ್ಕೆ ಸಾಧ್ಯವ? ಯಾವತ್ತಾದರೂ ಎಲ್ಲಿಯಾದರೂ ಕೂಡ ಬ್ರಹ್ಮವು ಹೇಗೆ ನೋಡಿದರೂ ಕೂಡ ವಿಷಯವಲ್ಲವೇ ಅಲ್ಲ, ಇದು ಕೇವಲ ವಿಷಯಿ ಅಷ್ಟೆ. ಹೀಗೆ ಹೇಳ್ಬಿಟ್ರೆ ನೀವು ಅದೇನೋ ಒಂದು ಈ ಆಕಾರ ಶ್ರುತಿಗಳು ಇವೆ, ಅನೇಕಾಕಾರ ಶ್ರುತಿಗಳು ಇವೆ, ಅದಕ್ಕೆ ಒಂದು ಅರ್ಥವನ್ನು ಕಲ್ಪಿಸಬೇಕು ಅಂತ ಹೇಳ್ಬಿಟ್ಟು ಅರ್ಥವನ್ನು ಕಲ್ಪಿಸಿ ನಾವು ಬೇಡ ಅಂತ ಹೇಳೋದಿಲ್ಲ, ನಾವು ಕೂಡ ಕಲ್ಪಿಸಿದ್ದೇವೆ ಅದಕ್ಕೆ ಅರ್ಥವನ್ನ. ಆದರೆ ನೀವು ಕಲ್ಪಿಸಿರತಕ್ಕಂತ ಅರ್ಥ ಸೂಕ್ತವಲ್ಲ. ಏನು? ನಿಯೋಗ ನಿಯೋಗ ಇದು ನಿಯೋಗವನ್ನು ಹೇಳ್ತಾ ಇದೆ, ಯಾವುದಕ್ಕೆ? ಆ ಒಂದು ಬ್ರಹ್ಮಕ್ಕೆ ಅಂತಕ್ಕಂಥದ್ದು ಸರಿಯಲ್ಲ. ಯಾಕೆ? ಆಗ ಬ್ರಹ್ಮವು ನಿಯೋಗಕ್ಕೆ ವಿಷಯವಾಗಿ ಬಿಡುತ್ತದೆ. ಯಾವತ್ತಿಗೂ ಕೂಡ ಬ್ರಹ್ಮ ವಿಷಯವಾಗುವುದಕ್ಕೆ ಸಾಧ್ಯವಿಲ್ಲ, ಯಾವುದಕ್ಕೂ ಕೂಡ. ಯಾವುದಕ್ಕೂ ಯಾವ ಸಂದರ್ಭದಲ್ಲಿಯೂ ಎಲ್ಲಿಯೂ ಕೂಡ ಬ್ರಹ್ಮವು ವಿಷಯ ಎಂಬುದು ಸಾಧ್ಯವೇ ಇಲ್ಲ. ಅದು ಕೇವಲ ವಿಷಯಿ ಅಷ್ಟೆ. ವಿಷಯಿ ಎನ್ನುವುದೂ ಕೂಡ ಏನಾಗಿದೆ? ವಿಷಯಿ ಅಂತ ಹೇಳ್ತಕ್ಕ ಬ್ರಹ್ಮವು ವಿಷಯಿ, ವಿಷಯವಲ್ಲ ಅಂತ ಹೇಳ್ತಕ್ಕಂಥದ್ದು ವಿಷಯಿ ಅಂತ ಅನ್ನೋದು ಕೂಡ ಸರಿಯಲ್ಲ. ಬ್ರಹ್ಮ ವಿಷಯಿಯ? ಎಂದಿಗೂ ವಿಷಯಿ ಅಲ್ಲ ಅಂತಲೂ ಅಲ್ಲ. ಮತ್ ಯಾತಕ್ಕೆ ವಿಷಯಿ ವಿಷಯಿ ಅಂತ ಹೇಳ್ತಾ ಇದ್ದೀರಾ ಅಂದ್ರೆ, ಕೇವಲ ಅಧ್ಯಾರೋಪ ದೃಷ್ಟಿಯಿಂದ ಹೇಳುತ್ತಿದ್ದೇವೆ ಅಷ್ಟೇ. ಕೇವಲ ಅಧ್ಯಾರೋಪ ದೃಷ್ಟಿಯಿಂದ ಬ್ರಹ್ಮದಲ್ಲಿ ವಿಷಯಿತ್ವವನ್ನ ಅಧ್ಯಾರೋಪಿಸಿ ಹೇಳುತ್ತಿದ್ದೇವೆ. ಯಾತಕ್ಕೆ ಗೊತ್ತೇ? ಬ್ರಹ್ಮವು ಎಂದಿಗೂ ಯಾವತ್ತಿಗೂ ಕೂಡ ಯಾವುದಕ್ಕೂ ಕೂಡ ವಿಷಯವಾಗುವುದಕ್ಕೆ ಸಾಧ್ಯವಿಲ್ಲ ಎಂಬುದನ್ನ ಅಪವಾದ ಮಾಡುವುದಕ್ಕೋಸ್ಕರ ಅಪವಾದ ಮಾಡುವುದಕ್ಕೋಸ್ಕರ, ಯಾವುದಕ್ಕೂ ವಿಷಯವಲ್ಲ ಎಂಬುದಾಗಿ ಅಪವದಿಸಿ ಹೇಳುವುದಕ್ಕೋಸ್ಕರ ನಾವು ಈ ವಿಷಯಿತ್ವವನ್ನ ಬ್ರಹ್ಮದಲ್ಲಿ ಅಧ್ಯಾರೋಪಿಸಿದ್ದೇವೆ ಅಷ್ಟೇ. ನಿಜವಾಗಿಯೂ ಕೂಡ ಬ್ರಹ್ಮ ವಿಷಯಿಯೂ ಅಲ್ಲ. ನೋಡಿ ಎಷ್ಟು ಸೂಕ್ಷ್ಮವಾದ ವಿಚಾರ ಇದು, ನಮ್ಮ ಮನಸ್ಸಿಗೆ ಬರಬೇಕು. ಹೀಗೆ ಬಂದ್ರೆ ಯಾವುದಕ್ಕೂ ವಿಷಯ ಅಲ್ಲ, ವಿಷಯ ಅಂತ ಹೇಳೋದಕ್ಕೂ ಸಾಧ್ಯವಿಲ್ಲ. ಕೇವಲ ಏನು ಮೌನ ವ್ಯಾಖ್ಯಾ ಪ್ರಕಟಿತ ಪರಬ್ರಹ್ಮ ತತ್ವಂ, ಹೌದ್ ತಾನೆ? ಆದ್ದರಿಂದ ಇದು ಏನು? ಕೇವಲ ಎಂಥದ್ದು ಹೇಳ್ಬೋದು ಇದಕ್ಕೆ? ಅನುಭವ ವೇದ್ಯ ಮಾತ್ರ ಅಷ್ಟೇ. ಅನುಭವ ವೇದ್ಯ ಅಷ್ಟೇ. ಇನ್ನು ಅನುಭವಸೇ ತಿಳಿಯಬೇಕು, ಬೇರೆ ಯಾವುದಕ್ಕೂ ಬಾಯಿಂದ ಹೇಳೋದಕ್ಕಾಗಲಿ ಏನು ಸಾಧ್ಯವಿಲ್ಲ. ಮತ್ತೆ ಅನುಭವಿಸಿದ್ದನ್ನ ನಾವು ಬಾಯಿನಲ್ಲಿ ಹೇಳಿದ್ದೇ ಆದರೆ ಅದು ಕೂಡ ಅಧ್ಯಾರೋಪ ದೃಷ್ಟಿಯಿಂದೇ ಅಷ್ಟೇ. ಯಾಕೆ? ನಿರ್ವಿಕಲ್ಪ ಕೈಕಲಿಂಗಂ ಬ್ರಹ್ಮ, ಹೌದ್ ತಾನೆ? ಆದ್ದರಿಂದ ಏನಾಗಿದೆ? ಈ ಒಂದು ಅನೇಕಾಕಾರ ಶ್ರುತಿ ಎನ್ನುವುದು ನಿಯೋಗಕ್ಕಾಗಿ ಹೇಳಲ್ಪಟ್ಟಿದೆ ಎನ್ನುವುದು ಸರ್ವಥಾ ಸರಿಯಿಲ್ಲ ಅಂತ ಹೇಳಿ ಒಂದು ವಿಚಾರ ಮುಖ್ಯವಾಗಿ ಹೇಳಿದ್ರು. ನೋಡಿ, ಒಬ್ಬ ನಿಯುಕ್ತನಾಗಿದ್ದಾನೆ. ಏನು ನಿಯುಕ್ತನಾಗಿದ್ದಾನೆ ಅಂದ್ರೆ, ಒಂದು ಶಾಲಿಗ್ರಾಮ ಇದೆ, ಅದರಲ್ಲಿ ವಿಷ್ಣು ಎಂಬುದಾಗಿ ನೀನು ಭಾವನೆಯನ್ನು ಮಾಡಿಕೋ, ವಿಷ್ಣು ಅದು ಎಂಬುದಾಗಿ ಭಾವನೆ ತಿಳಿದುಕೋ ಅಂತ ನಿಯುಕ್ತನಾಗಿದ್ದಾನೆ ಅವನು.
ಯಾವುದೋ ಪ್ರಮಾಣದಿಂದ ನಿಯುಕ್ತನಾಗಿದ್ದಾನೆ. ನಿಯುಕ್ತನಾಗಿದ್ದ ಮಾತ್ರಕ್ಕೆ ಅದೇನಾಯ್ತು? ಅನ್ಯಥಾ ಜ್ಞಾನವಾಯ್ತು. ಅನ್ಯಥಾ ಜ್ಞಾನ ಎಂದಿಗೂ ಕೂಡ ಆ ನಿಯುಕ್ತವಾಗಿದ್ದ ಮಾತ್ರಕ್ಕೆ ಸಮ್ಯಜ್ಞಾನವಾಗುವುದಕ್ಕೆ ಸಾಧ್ಯವಿಲ್ಲ. ಅವನು ತಿಳ್ಕೊಂಡಿದ್ದಾಗಲೂ ಅದು ಶಾಲಗ್ರಾಮವೇ, ತಿಳ್ಕೊಂಡಿಲ್ಲದೆ ಇದ್ದಾಗಲೂ ಶಾಲಗ್ರಾಮವೇ. ಇನ್ನು ಮುಂದುವರೆದು ಹೋದ್ರೆ ಅದು ಈ ಒಂದು ಕಲ್ಲು ಅಂತ ಹೇಳ್ಬೋದಷ್ಟೆ. ಇದು ಯಾವುದಿದು? ವಸ್ತುತಂತ್ರ. ಇದಕ್ಕೆ ವಸ್ತುತಂತ್ರ ಒಂದು ವಿಚಾರ ಇದೆ. ಈ ವಿಷ್ಣು ಅಂತ ಭಾವನೆ ಮಾಡ್ತಕ್ಕಂಥದ್ದು, ವಿಷ್ಣು ಅಂತ ತಿಳ್ಕೊಳ್ತಕ್ಕಂಥದ್ದು ಕರ್ತೃತಂತ್ರ. ಅದೇ ನೀವು ತಿಳ್ಕೋಬಹುದು, ನಾ ತಿಳ್ಕೋವಲ್ಲ, ನನಗೆ ಸಂಬಂಧ, ನನ್ನ ಅಧೀನ ಅದು. ಆದ್ದರಿಂದ ಅವನು ಹಾಗೆ ನಿಯುಕ್ತನಾಗಿದ್ದಾಗಲೂ ಕೂಡ ಅದು ಏನಾಗಿದೆ? ಅದರ ಒಂದು ಸಮ್ಯಕ್ ರೂಪ ಏನಾಗಿದೆ? ಅದು ಶಾಲಗ್ರಾಮ. ಹೌದಾನೆ? ಎಂದೆಂದಿಗೂ ಕೂಡ ಒಂದು ವೇಳೆ ಅವನು ನಿಯುಕ್ತನಾದ ಅನ್ನುವುದಕ್ಕೋಸ್ಕರ ಅದು ವಿಷ್ಣುವೇ ಅಂತ ಆಗಿಬಿಟ್ರೆ ಏನಾಗುತ್ತೆ? ಅವನು ಯಾವಾಗಲೂ 1 ಗಂಟೆ ಅದನ್ನು ಧ್ಯಾನ ಮಾಡ್ತಾನೆ. ಧ್ಯಾನ ಮಾಡುವಾಗ ಏನಾಗ್ತಾನೆ? ಓಹೋ, ಇಲ್ಲ, ಇದು ಶಾಲಗ್ರಾಮ, ಇದರಲ್ಲಿ ನಾನು ವಿಷ್ಣುವನ್ನ ಧ್ಯಾನಿಸುತ್ತಿದ್ದೇನೆ ಅಂತ ಏನು ಮಾಡೋದಿಲ್ಲ ಅವನು. ಧ್ಯಾನಿ ಸರಿಯಾಗಿ ಧ್ಯಾನ ಮಾಡತಕ್ಕಂಥವನು ಶಾಲಗ್ರಾಮವನ್ನು ಅವನು ಕಾಣುವುದೇ ಇಲ್ಲ. ಅವನು ಕಾಣ್ತಾ ಇರ್ತಕ್ಕಂಥದ್ದೇನು? ಕೇವಲ ವಿಷ್ಣುವನ್ನ ಅಷ್ಟೇ. ಹಾಗಿರ್ತಾನೆ. ಹಾಗಾಗುತ್ತೆ ಜ್ಞಾನ. ಅಂತ ವಿಷ್ಣು ಜ್ಞಾನವೇ ಅವನಿಗೆ ಆವಾಗ, ಯಾವಾಗ ನಿಯುಕ್ತನಾದಾಗ. ಹಾಗೆ ಆದರೆ ಏನಾಗತ್ತೆ ಗೊತ್ತೇ? ಆ ಒಂದು ಜ್ಞಾನಕ್ಕೆ ವಿಷ್ಣುವಿನ ಜ್ಞಾನ ಆಗಿದೆಯಲ್ಲ ಶಾಲಗ್ರಾಮದಲ್ಲಿ, ಅವನಿಗೆ ಶಾಲಗ್ರಾಮ ಅಂತ ಇಲ್ಲವೇ ಇಲ್ಲ. ನಮಗೆ ಅದು ಶಾಲಗ್ರಾಮ ಕಂಡ್ರೆ ಅದು ಅದರಲ್ಲಿ ವಿಷ್ಣುವಿನ ಜ್ಞಾನ ಅವನು ಏನು ಧ್ಯಾನ ಮಾಡ್ತಾ ಇದ್ದಾನೆ. ಅವ್ರಿಗೆ ಶಾಲಗ್ರಾಮ ಇಲ್ಲ, ವಿಷ್ಣುವೇ ಅದು. ಹಾಗಿದ್ರೆ ಅಂಥ ಜ್ಞಾನ, ವಿಷ್ಣುವಿನ ಜ್ಞಾನ ಆಯ್ತಲ್ಲ, ಆ ವಿಷ್ಣುವಿನ ಜ್ಞಾನ ಆಗಿದ್ದಕ್ಕೆ ಏನ್ ಹೇಳ್ತಾರೆ ಗೊತ್ತೇನು? ಅದು ಯಥಾರ್ಥ ಜ್ಞಾನವಲ್ಲ, ಅದು ಕೇವಲ ಮಾನಸಿಕ್ರಿಯಾ ಅಷ್ಟೆ. ಮಾನಸಿಕ್ರಿಯಾ. ಎಲ್ಲಿಯವರೆಗೆ ಅದರಲ್ಲಿ ಆ ಮನಸ್ಸು ಇದೆಯೋ ಅಲ್ಲಿಯವರೆಗೆ ಅವನು ಅದರಲ್ಲಿ ವಿಷ್ಣುವನ್ನ ನೋಡ್ತಾ ಇರ್ತಾನೆ. ವಿಷ್ಣುವೇ ಅದು. ವಿಷ್ಣು ಅದರಲ್ಲಿ ನೋಡ್ತಾ ಇದ್ದಾನೆ ಅಂತಲ್ಲ, ಅದೇ ವಿಷ್ಣು ಅದು. ಅದು ಮಾನಸಿಕ್ರಿಯೆ. ಯಾವುದು? ಇವನು ನಿಯುಕ್ತನಾದ ಹೇಗೆ? ಯಾರೋ ಹೇಳಿದ್ರು, ಏನೋ ಪ್ರಮಾಣ, ನೋಡಪ್ಪ ಇದು ಶಾಲಗ್ರಾಮ ಅಲ್ಲ, ಇದು ವಿಷ್ಣು, ಇದನ್ನ ಧ್ಯಾನ ಮಾಡು ಅಂತಂದ್ರು, ನಿಯುಕ್ತನಾದ. ಯಾವುದೋ ಪ್ರಮಾಣದಿಂದ ಗೊತ್ತಾಯ್ತು. ಒಂದು ಪಕ್ಷ ಯಾವ ಪ್ರಮಾಣದಿಂದಲೂ ಗೊತ್ತಾಗದೆ ಸ್ವತಃ ತಾನೇ ತಾನಾಗಿ ಏನಂತ ಗೊತ್ತಾಗುವುದಾದ್ರೆ, ಅನ್ಯಥಾ ಗೊತ್ತಾಗುವುದಾದರೆ ಆಗ ಅದು ಮಾನಸಿಕ ಕ್ರಿಯೆ ಅಲ್ಲ. ಅದಕ್ಕೇನಂತ ಹೆಸರು? ಭ್ರಮ ಅಂತ ಹೆಸರು. ಏನು? ತಾನೇ ತಾನಾಗಿ ಉಂಟಾದಾಗ ಅದಕ್ಕೆ ಯಾವ ಪ್ರಮಾಣವೂ ಇಲ್ಲ, ಯಾರು ಬಂದು ಹೇಳೋದು ಇಲ್ಲ. ಅದಕ್ಕೇನು ಹಗ್ಗ ಹಾವು. ಅವನು ಕಂಡ್ರೆ ಏನ್ ಪ್ರಮಾಣ ಏನಾಗುತ್ತೆ? ಯಾರು ಪ್ರಮಾಣ, ಏನ್ ಪ್ರಮಾಣವೂ ಇಲ್ಲ. ನೋಡ್ದ ಹಾವು ಕೂಗ್ದ, ಓಡ್ದ ಅಷ್ಟೆ. ಸ್ವತಃ ಜ್ಞಾನವಾಯ್ತು ಅವನ ಹಾವಿನ ಜ್ಞಾನ. ಆ ಜ್ಞಾನಕ್ಕೇನು? ಭ್ರಮಜ್ಞಾನ. ಹೀಗೆ ಎರಡನ್ನು ವಿಂಗಡಿಸಿ ಹೇಳಿ ನೋಡಿ. ಯಾವ ಕಾರಣಕ್ಕೂ ಕೂಡ ಬ್ರಹ್ಮವು ನಿಯೋಗಕ್ಕೆ ವಿಷಯವಲ್ಲವೇ ಅಲ್ಲ ಅಂತ ಹೇಳಿ ಈ ಮುಂದಿನ ಮಾತು ಹೇಳ್ತಾರೆ. ಇದು ಈ ಮಾತು ಅಂತ ಹೇಳೋದಕ್ಕೆ ಆಗೋದಿಲ್ಲ. ಇದು ಏನಿದೆ ಎಲ್ಲ ಏನಂತ ಹೇಳ್ಬೋದು? ಈ ಹೃದಯದಲ್ಲಿ, ಮುಮುಕ್ಷುವಿನ ಹೃದಯದಲ್ಲಿ ಇದು ಬೇರೂರ್ತಕ್ಕಂಥ ಮಾತು, ತಿರ್ಗಾ ಮಾತು ಅಷ್ಟೇ, ಇನ್ನೇನು ಹೇಳಕ್ಕಾಗೋದಿಲ್ಲ. ಅಂಥ ವಾಕ್ಯಗಳಿವು. ವಾಕ್ಯ ಆದ್ರೂ ಮಾತೆಲ್ಲ ಒಂದೇ ತರ, ಇನ್ನೇನಿಲ್ಲ. ನೋಡೋಣ ಏನು ಇವತ್ತಿನ ಭಾಗ. ಜ್ಞಾನಂತೋ ಪ್ರಮಾಣಜನ್ಯಂ ಯಥಾಭೂತ ವಿಷಯಂಚ. ನೋಡಿ, ಹಿಂದೆ ಏನ್ ಹೇಳಿದ್ರು? ಹಿಂದೆ ಈ ವಿಷ್ಣುವಿನ ಜ್ಞಾನ
ಒಂದು ಪ್ರಮಾಣದಿಂದ ಆಗ್ತಾ ಇದೆ, ಯಾರೋ ಹೇಳಿದ್ರು ಅಥವಾ ಏನೋ ಪ್ರಮಾಣ ಆಗ್ತಾ ಇದೆ ಅಂತ ಆದ್ರೆ ಅದು ಮಾನಸಿಕ ಕ್ರಿಯೆ ಆಯ್ತು. ಯಾವ ಪ್ರಮಾಣವೂ ಇಲ್ಲ, ತಾನೇ ತಾನಾಗಿ ಆಗ್ತಾ ಇದೆ ಅಂತಂದ್ರೆ ಅದು ಭ್ರಮಾಜ್ಞಾನ ಆಯ್ತು ಅಂತ ಹೇಳಿ ಏನಾಗಿದೆ, ಈ ಜ್ಞಾನ ಯಾವುದು ಸಮ್ಯ ಜ್ಞಾನ ಅದಾಯ್ತು, ಮಾನಸಿ ಕ್ರಿಯೆ ಆಯ್ತು, ಭ್ರಮಜ್ಞಾನ ಆಯ್ತು. ಈಗ ಸಮ್ಯ ಜ್ಞಾನ ಏನು, ಇದರ ಸ್ವರೂಪ ಏನು ಅನ್ನೋದನ್ನು ಹೇಳ್ತಾ ಇದ್ದಾರೆ. ಜ್ಞಾನಂತೋ ಪ್ರಮಾಣಜನ್ಯಂ ಯಥಾಭೂತ ವಿಷಯಂಚ. ಇದು ಪ್ರಮಾಣಜನ್ಯವಾಗಿರ್ತಕ್ಕಂಥದ್ದು. ಇಲ್ಲಿ ಪ್ರಮಾಣಜನ್ಯ ಅಂದ್ರೆ ಏನ್ರಿ, ಅಪ್ರಮೇಯ ಅಂತಂತ ಹೇಳ್ಬಿಟ್ರಿ. ಪ್ರಮಾಣಜನ್ಯ ಅಂತಂದ್ರೆ ಪ್ರಮಾಣಜನ್ಯ ಅಂತ ಹೇಳಿದ್ದು ಕೂಡ ಇದು ಎರಡು ಅರ್ಥ ನಾವು ಮಾಡಬಹುದು. ಬ್ರಹ್ಮವು ಅಂದ್ರೆ ಜ್ಞಾನವು ಪ್ರಮಾಣ ಅಂತ ಹೇಳಿದಾಗ ಇದು ಕೂಡ ಅಧ್ಯಾರೋಪ ದೃಷ್ಟಿಯಿಂದ ಹೇಳಿದ ಮಾತು. ಹೌದೇ? ಹೌದು. ಈ ಜ್ಞಾನಕ್ಕೆ ಈ ಪ್ರಮಾಣತ್ವ ಇದೆಯಲ್ಲ, ಅದನ್ನ ಅಧ್ಯಾರೋಪಿಸಿ ಹೇಳಿದ್ದು ಯಾಕೆ? ಪ್ರಮಾಣದಿಂದ ಹುಟ್ಟುತ್ತೆ ಅಂತ ಅದರಿಂದ ಇರ್ಬೋದು, ಅಥವಾ ಆ ಒಂದು ಸಾಧನ, ಪ್ರಮಾಣ ಸಾಧನ ಕಾರಣ ಅಂತ ಹೇಳಿದ್ ಯಾತಕ್ಕೆ ಅಂತಂದ್ರೆ ಕೇವಲ ಬ್ರಹ್ಮವನ್ನ ಪ್ರಮೇಯವಲ್ಲ ಎಂಬುದಾಗಿ ಅಪವಾದ ಮಾಡುವುದಕ್ಕೋಸ್ಕರ ಅಷ್ಟೇ. ಅಧ್ಯಾರೋಪದಲ್ಲಿ ಪ್ರಮಾಣದಿಂದ. ಮತ್ತೆ ಇನ್ನೊಂದು ಏನರ್ಥ, ಈ ಪ್ರಮಾಣಜನ್ಯಂ ಅಂದ್ರೆ ಆಯ್ತು, ಪ್ರಮಾಣಜನ್ಯಂ ಅಂತ ಇಟ್ಕೊಳ್ಳೋಣ, ಆದರೂ ಕೂಡ ಈ ಪ್ರಮಾಣಜನ್ಯಂ ಅಂತ ಹೇಳಿದಾಗ ಇದು ಅನುಭವ ಪ್ರಮಾಣಜನ್ಯಂ ಅಂತ. ಯಾಕೆ? ಈ ಒಂದು ಬ್ರಹ್ಮಜ್ಞಾನ ಅಂತಕ್ಕಂಥದ್ದು ಅನುಭವದಲ್ಲಿ ಪರ್ಯವಸಾನವಾಗುವಂತಹದ್ದು ಇದು. ಹೌದ್ ತಾನೆ? ಆದ್ದರಿಂದ ಎಲ್ಲರೂ ಅರ್ಥ ಇಟ್ಕೋ, ಏನು ತೊಂದರೆ ಇಲ್ಲ. ಮತ್ತು ಯಥಾಭೂತ ವಿಷಯಂಚ ಶಾಲಗ್ರಾಮ ಇದೆ ಅಥವಾ ಇನ್ನೊಂದಿದೆ, ಯಥಾಭೂತ ಅದು ಏನಾಗಿದೆಯೋ ಅದು, ಅದರ ಸ್ವರೂಪ ಏನಾಗಿದೆ, ಅದರ ಸ್ವರೂಪ ಏನು? ಶಾಲಗ್ರಾಮ, ಕಲ್ಲು ಅಷ್ಟೇ. ಅದು ಯಥಾಭೂತ ವಿಷಯ. ಜ್ಞಾನ ಏನು? ಆ ಯಥಾಭೂತವಾದ ಒಂದು ನಮಗೆ ಅರಿವನ್ನು ಉಂಟು ಮಾಡಿಕೊಡುತ್ತೆ ನಮಗೆ, ಸಮ್ಯ ಜ್ಞಾನ ಅಂತಕ್ಕಂಥದ್ದು. ಈ ಭ್ರಮಜ್ಞಾನ ಏನ್ ಬೇಕಾದ್ರೂ ಮಾಡ್ತಾರೆ, ಅಥವಾ ಮಾನಸಿಕ ಕ್ರಿಯೆ ವಿಷ್ಣು ಅಂತ ಆಗ್ಬಹುದು. ಸಮ್ಯ ಜ್ಞಾನ ಆಗಿಲ್ಲ. ಅಷ್ಟೇ ಹೊರತು ಈ ಒಂದು ಈ ಜ್ಞಾನ ಅಂತ ಏನಿದೆ ಅದು ನ ತನ್ನಿಯೋಗ ಶತೇನಾಪಿ ಕಾರಯಿತು ಶಕ್ಯತೆ. ಇದನ್ನ ನಿಯೋಗ 100 ನಿಯೋಗಗಳನ್ನ ಮಾಡಿದರೂ ಕೂಡ, 100 ನಿಯೋಗಗಳನ್ನು ಹೇಳಿದರೂ ಕೂಡ ಇದನ್ನ ಕಾರಯಿತು ಶಕ್ಯತೆ, ಉಂಟು ಮಾಡುವುದಕ್ಕೆ ಸಾಧ್ಯವಿಲ್ಲ. ಒಂದು ವೇಳೆ 100 ಶ್ರುತಿಗಳು ಬಂದು ನೋಡಿ ಇದು ವಿಷ್ಣು ಅಂತ ಹೇಳಿದರೂ ಕೂಡ ಏನಾಗುತ್ತೆ, ಅದರ ಸ್ವರೂಪ ಕಾಲಗ್ರಾಮವನ್ನ ಬಿಟ್ಟು ಬೇರೆಯಾಗಿರುವುದಿಲ್ಲ. 100 ನಿಯೋಗ ಅಂದ್ರೆ ಈ ಶ್ರುತಿ ಎಲ್ಲ ನಿಯೋಗವೇ, ಯಾಕೆಂದ್ರೆ ವಿಧಿ. ಹೀಗೆ ನತನ್ ನಿಯೋಗ ಶತೇನಾಪಿ ಕಾರಯಿತು ಶಕ್ಯತೆ, ನಚ ಪ್ರತಿಷೇಧ ಶತೇನಾಪಿ ವಾರಯಿತು ಶಕ್ಯತೆ. ಇನ್ನು 100 ಶ್ರುತಿಗಳು ಬಂದು, 1000 ಶ್ರುತಿ ಬಂದು, ನೋಡಪ್ಪ ಇದು ಶಾಲಗ್ರಾಮ ಅಲ್ಲ, ಇದು ವಿಷ್ಣು, ಶಾಲಗ್ರಾಮ ಅಲ್ಲ ಎಂಬುದಾಗಿ ಪ್ರತಿಷೇಧವನ್ನ ಮಾಡಿದ್ದರೂ ಕೂಡ ಏನು, ಅದು ಎಂದಿಗೂ ಕೂಡ ವಿಷ್ಣುವಾಗುವುದಿಲ್ಲ, ಶಾಲಗ್ರಾಮನೇ. ವಾರಯಿತು, ಅವನ ಸ್ವರೂಪವನ್ನ ವಾರಯಿತು ಅಂದ್ರೆ ಕಳೆಯುವುದಕ್ಕೂ ಸಾಧ್ಯವಿಲ್ಲ. 100 ಶ್ರುತಿಗಳು ಬಂದ್ರು ಅದನ್ನು ಉಂಟು ಮಾಡುವುದಕ್ಕೂ ಸಾಧ್ಯ ಇಲ್ಲ. ಯಾವುದು? ಜ್ಞಾನ ಯಾಕೆ ಅಂತಂದ್ರೆ ಯಥಾಭೂತ ವಿಷಯ ಅದು. ಅಗ್ನಿ ಸುಡುತ್ತೆ,
ಅಂತಕ್ಕಂಥದ್ದನ್ನ 100 ಶ್ರುತಿಗಳು ಬಂದರೂ ಕೂಡ ಬಂದು ಅಗ್ನಿ ಸುಡುವುದಿಲ್ಲ, ಶೀತವಾಗಿದೆ ಅಂತ ಹೇಳಿದ ಪ್ರಮಾಣ ಅಂತ ಆಗುತ್ತಾ? 100 ಬಂದರೂ ಆಗೋದಿಲ್ಲ, 1000 ಬಂದರೂ ಆಗೋದಿಲ್ಲ. ಹೀಗೆ ಪ್ರತಿಶೇಷತೆ ವಾರಯಿತು ಶಕ್ಯತೆ. ಯಾತಕ್ಕೆ ಅಂತಂದ್ರೆ ನಹಿ ತತ್ ಪುರುಷತಂತ್ರ, ಅದು ಪುರುಷತಂತ್ರವಲ್ಲ. ಅದೇನಾಗಿದೆ? ಪುರುಷನಿಗೆ ಅಧೀನವಾದದ್ದಲ್ಲ. ಅದೇನು? ಪುರುಷನಿಗೆ ಅಧೀನವಾದದ್ದು ಏನು? ಕರ್ತುಂ ಅಕರ್ತುಂ ಅನ್ಯಥಾ ವಾ ಕರ್ತುಂ ಶಕ್ಯಂ. ಹೌದಾನೆ? ಹೇಗೆ ಬೇಕಾದ್ರೆ ಪುರುಷ ನನ್ನ ಅಧೀನ, ಅದು ಹೇಗೆ ಬೇಕಾದ್ರೆ ಮಾಡ್ಬೋದು, ಅಥವಾ ಬೇರೆ ವಿಧವಾಗಿ ಮಾಡ್ಬೋದು, ಅಥವಾ ಮಾಡದೇನೂ ಇರಬಹುದು. ಹೀಗೆ ಅದೇನಾಗಿದೆ? ನತತ್ ಪುರುಷತಂತ್ರ ಅಲ್ಲ ಅದು. ಮತ್ತೇನು? ವಸ್ತುತಂತ್ರಮೇವ ಹಿ ತತ್. ಆ ಜ್ಞಾನ ಇದೆ, ಸಮ್ಯ ಜ್ಞಾನ ಅಂತಕ್ಕಂಥದ್ದು, ಅದು ವಸ್ತುತಂತ್ರ. ವಸ್ತುತಂತ್ರ ಅಂದ್ರೇನು? ವಸ್ತುವು ಹೇಗಿದೆಯೋ ಹಾಗೆ ತಿಳಿಸಿಕೊಡತಕ್ಕಂತಹ ಜ್ಞಾನ ಅಷ್ಟೇ. ವಸ್ತು ಹೇಗಿದೆಯೋ ಹಾಗೆ. ಇದೇನಿದು? ಎದುರುಗಡೆ ಪುಸ್ತಕ ಇದೆ, ಪುಸ್ತಕ ಅಷ್ಟೇ. ಇದು ವಸ್ತುತಂತ್ರಜ್ಞಾನ. ಇಲ್ಲ ರೀ, ಈ ಎಲ್ಲರ ಪುಸ್ತಕನ ಇದು ನೋಡಿ, ಇಂಥ ವಾಕ್ಯ ಏನಿದು? ಇದು ಕೇವಲ ವಾಕ್ಯವಲ್ಲ ನೋಡಿ, ಇಲ್ಲಿ ಶಂಕರ ಭಗವತ್ಪಾದರೆ ಕೂತಿದ್ದಾರೆ ಈ ವಾಕ್ಯದಲ್ಲಿ. ಅದು ಮಾನಸಿಕ ಕ್ರಿಯೆ. ಎಂದು ಇಷ್ಟೊಂದು ಬಹಳ ಹಗುರವಾಗಿ ಹೇಳಿಬಿಟ್ರೆ, ಹಗುರ ಭಾರ ಅಂತ ಇಲ್ಲಪ್ಪ, ಇರೋ ವಿಚಾರ ಹೇಳ್ತಾರೆ. ಇದನ್ನ ಯಾರು ಹೇಳಿದ್ದು? ಶಂಕರ ಭಗವತ್ಪಾದರೆ ಹೇಳಿದ್ದು, ಬೇರೆ ಯಾರು ಇಲ್ಲ. ಹೀಗೆ ನೋಡಿ, ಏನು ನೋಡಿ, ಜ್ಞಾನಂತೋ ಪ್ರಮಾಣಜನ್ಯಂ ಯಥಾಭೂತ ವಿಷಯಂಚ ನ ತನ್ನಿಯೋಗ ಶತೇನಾಪಿ ಕಾರಯಿತುಂ ಶಕ್ಯತೆ ನ ಚ ಪ್ರತಿಷೇಧ ಶತೇನಾಪಿ ವಾರಯಿತುಂ ಶಕ್ಯತೆ ನ ತತ್ಪುರುಷ ವ್ಯಾಪಾರ ತಂತ್ರಂ ವಸ್ತುತಂತ್ರಮೇವ ಹಿ ತತ್. ಇದನ್ನ ಘಂಟಾಘೋಷವಾಗಿ ಸಾರಿದ್ದಾಯ್ತು. ಮುಂದೆ ಹೇಳ್ತಾರೆ, ಅಥೋಪಿ ನಿಯೋಗ ಭಾವ. ಆದ್ದರಿಂದಲೂ ಕೂಡ ಇಲ್ಲಿ ನಿಯೋಗ ಅಂತಕ್ಕಂಥದ್ದೇನೂ ಇಲ್ಲ. ನಿಯೋಗ ಅಂತಕ್ಕಂಥದ್ದು ಏನೂ ಕೂಡ ಇಲ್ಲ. ಇಷ್ಟಾಯ್ತು. ಈಗ ಕಿಂಚ ಅನ್ಯತ ಇನ್ನೊಂದು ವಿಚಾರ ಹೇಳ್ತಾ ಇದ್ದೇವೆ ನಾವು ಅಂತ ಹೇಳಿ, ಕಿಂಚಾನ್ಯ ಇನ್ನೊಂದು ವಿಚಾರ ಇದೆ ಹೇಳಿ. ಕಿಂಚಾನ್ಯತ ಇನ್ನೊಂದು ವಿಚಾರ ಏನಪ್ಪಾ ಅಂದ್ರೆ, ನಿಯೋಗನಿಷ್ಠತೆಯ ಏವ ಪರ್ಯವಸ್ಯತಿ ಆಮ್ನಾಯೇ ಯತ್ ಅಭ್ಯುಪಗತಂ ಅನಿಯೋಗ್ಯ ಬ್ರಹ್ಮಾತ್ಮತ್ವಂ ಜೀವಸ್ಯ. ಇಷ್ಟು ನೋಡೋಣ ನೋಡಿ. ಆಮ್ನಾಯ ಅಂದ್ರೆ ವೇದಗಳಲ್ಲಿ, ಅಂದ್ರೆ ಉಪನಿಷತ್ತುಗಳಲ್ಲಿ ಏನಾಗಿದೆ? ಈ ಒಂದು ಬ್ರಹ್ಮವನ್ನ ನಿಯೋಗನಿಷ್ಠತೆಯ ಏವ ಪರ್ಯವಸ್ಯತಿ, ಒಂದು ವೇಳೆ ಈ ಬ್ರಹ್ಮವು ನಿಯೋಗಕ್ಕೆ ವಿಷಯವಾಗಿದೆ ಎಂಬುದಾಗಿ ಯಾವುದನ್ನ? ಬ್ರಹ್ಮವನ್ನ. ಬ್ರಹ್ಮ ಹೇಗಿರ್ತಕ್ಕಂಥದ್ದು? ಅನಿಯೋಗ್ಯ ಬ್ರಹ್ಮಾತ್ಮತತ್ವಂ, ಯಾವ ನಿಯೋಗಕ್ಕೂ ವಿಷಯವಲ್ಲದ ಬ್ರಹ್ಮಾತ್ಮ ತತ್ವವನ್ನ ಒಂದು ವೇಳೆ ಉಪನಿಷತ್ತುಗಳು ಇದು ನಿಯೋಗಕ್ಕೆ ವಿಷಯವಾಗಿದೆ ಅಂತ ಹೇಳಿದರೆ, ಉಪನಿಷತ್ತುಗಳು ಅಂದ್ರೆ ಏನು? ವೇದಗಳು ಒಂದು ವೇಳೆ ಅವು ಹೀಗೆ ಹೇಳಿದರೂ ಕೂಡ ತತ್ ಅಪ್ರಮಾಣಕಮೇವ ಸ್ಯಾತ್. ಅದೇನು? ಆ ಶ್ರುತಿಯನ್ನ ನಾವು ಪ್ರಮಾಣ ಎಂದು ಹಿಡಿಯಬೇಕಾದದ್ದಿಲ್ಲ. ನೋಡಿ ಎಂಥ ವಾಕ್ಯ ಇದಲ್ಲ. ಶ್ರುತಿನೇ ಅದೇ ಪ್ರಮಾಣ ಅಂತ ಹೇಳಿಬೇಕಾದದ್ದಿಲ್ಲ ಅಂತ ಹೇಳ್ಬಿಟ್ರು. ಇದೇ ಅರ್ಥ ಬರ್ತಕ್ಕಂಥ ಮಾತು ನಮ್ಮ ಗೀತಾ ಭಾಷೆಗಳು ಇದೆಯಲ್ಲ. ನಹಿ ಶ್ರುತಿ ಶತಮಪಿ ಶೀತೋಗ್ನಿ ಅಪ್ರಕಾಶೋವಾ ಇತಿ ಬೃಹತ್ ಪ್ರಾಮಾಣ್ಯಮುಪೈತಿ. ಇದೇ ಅರ್ಥ ಬರ್ತಕ್ಕಂಥ ಮಾತು. ಒಂದು ವೇಳೆ 100 ಶ್ರುತಿಗಳು ಬಂದು ಅಗ್ನಿಯು ತಣ್ಣಗಿದೆ,
ಶೀತ ಸ್ವಭಾವ ಉಳ್ಳದ್ದು ಅಂತ ಹೇಳಿದರೂ ಕೂಡ ಅದಕ್ಕೆ ಪ್ರಮಾಣತ್ವ ಅಂತಕ್ಕಂಥದ್ದು ಬರೋದಿಲ್ಲ. ಯಾಕೆ? ಶ್ರುತಿ ಹೇಳಬೇಕಂದ್ರಿ, ಶ್ರುತಿ ಏನ್ ಹೇಳಿದ್ರು ಪ್ರಮಾಣ. ಅಯ್ಯೋ, ಶ್ರುತಿ ಏನ್ ಶ್ರುತಿ ಪರಮ ಪ್ರಮಾಣ ಒಪ್ಕೊಳ್ತೇವಪ್ಪ, ಆದರೆ ಏನೇನೋ ಹೇಳ್ಬಿಟ್ರು ಒಪ್ಪಲ್ಲ. ಏನೇನೋ ಅಂದ್ರೆ ಏನ್ ಸ್ವಾಮಿ? ಶ್ರುತಿ ಎಲ್ಲ ಏನೇನೋ ಹೇಳುತ್ತಾ? ಏನೇನೋ ಅಂದ್ರೆ ಏನರ್ಥ ಗೊತ್ತೇನಪ್ಪ? ಏನೇನೋ ಅಂದ್ರೆ ಅನುಭವಕ್ಕೆ ವಿರುದ್ಧವಾಗಿ ಅಂತ. ಅನುಭವಕ್ಕೆ ವಿರುದ್ಧವಾಗಿ ಹೇಳಿದರೆ ಶ್ರುತಿಯೂ ಕೂಡ ಪ್ರಮಾಣವಾಗುವುದಿಲ್ಲ. ಆದರೆ ಗಮನಿಸಬೇಕಾದ ಅಂಶ ಏನು? ಎಂದೂ ಕೂಡ ಎಲ್ಲಿಯೂ ಕೂಡ ಶ್ರುತಿಯು ಅನುಭವಕ್ಕೆ ವಿರೋಧವಾದದ್ದನ್ನು ಹೇಳುವುದೇ ಇಲ್ಲ. ಮತ್ತೆ ಜ್ಯೋತಿಷ್ಠೋಮನ ಸ್ವರ್ಗಕಾಮೋ ಏಜೇತ ಅಲ್ಲಿ ಯಾವ ಅನುಭವ ಸ್ವಾಮಿ? ಇಲ್ವಲ್ಲ ಅಲ್ಲಿ. ಅಂತಂದ್ರೆ ಅದು ವಿಚಾರವೇ ಬೇರೆ ವಿಚಾರ. ಒಂದು ಗ್ರಂಥ ಇರುತ್ತೆ, ಅದರಲ್ಲಿ ಪ್ರಕರಣಗಳಿರುತ್ತೆ. ಆ ಪ್ರಕರಣಗಳಲ್ಲಿ ಬೇರೆ ಬೇರೆಯ ಪ್ರಕರಣಗಳು, ಬೇರೆ ಬೇರೆ ವಿಷಯಗಳಿರ್ತವೆ ಅದರಲ್ಲಿ. ಹಾಗೆ ಜ್ಯೋತಿಷ್ಠೋಮೇನ ಸ್ವರ್ಗಕಾಮೋ ಯಜೇತ ಅಂತಕ್ಕಂಥದ್ದು ಈ ಪ್ರಕರಣಕ್ಕೆ ಸೇರುವುದಿಲ್ಲ. ಅದು ಅದೇ ಬೇರೆಯ ಪ್ರಕರಣ, ಇದೇ ಬೇರೆಯ ಪ್ರಕರಣ. ಶ್ರುತಿನೇನು? ಶ್ರುತಿನೇನು ಸಾಮಾನ್ಯನು? ಸರ್ವಜ್ಞಾನಾಕರಸ್ಯ, ಎಲ್ಲ ಜ್ಞಾನಗಳಿಗೂ ಕೂಡ ಆಕರವಾಗಿರ್ತಕ್ಕಂಥ ಶ್ರುತಿ ಎಲ್ಲವನ್ನೂ ಹೇಳಬೇಕು, ಅದನ್ನು ಹೇಳಿದ್ದಾರೆ. ಇದನ್ನ ಅಲ್ಲಿ ತಂದ್ಬಿಟ್ಟು ನೀನು ಅರ್ಥ ಮಾಡಿಬಿಟ್ರೆ ಆಗೋದಿಲ್ಲ ಅಂತೇಳಿ ಈಗ ಹೇಳಿ ಆ ಒಂದು ಪಕ್ಷ ಅದು ಪ್ರಮಾಣ ಅಂತ ಆಗೋದಿಲ್ಲ. ಅಥ ಶಾಸ್ತ್ರಮೇವ ಅನಿಯೋಜ್ಯ ಬ್ರಹ್ಮಾತ್ಮತ್ವ ವೈಪ ಆಚಕ್ಷೀತ ತದವಬೋಧೇತ ಪುರುಷಂ ನಿಯುಂಜೀತ. ಮತ್ತೆ ಶಾಸ್ತ್ರ ಇದೆ, ಉಪನಿಷತ್ತಿದೆ, ಅದೇನ್ ಹೇಳ್ತಾ ಇದೆ? ಅನಿಯೋಜ್ಯ ಬ್ರಹ್ಮಾತ್ಮತ್ವ. ಬ್ರಹ್ಮವು ಯಾವುದಕ್ಕೂ ವಿಷಯವಲ್ಲ, ಅದು ನಿಯುಕ್ತವಲ್ಲ, ನಿಯೋಗಕ್ಕೆ ವಿಷಯವಲ್ಲ ಎಂಬುದಾಗಿ ಹೇಳ್ತಾ ಇದೆ ಒಂದು ಕಡೆ. ಮತ್ತೆ ಇನ್ನೊಂದು ಕಡೆ ಏನ್ ಹೇಳ್ತಾ ಇದೆ? ತದವಬೋಧೇತ ಪುರುಷಂ ನಿಯುಂಜಿತ. ಆ ಬ್ರಹ್ಮವನ್ನು ತಿಳಿಯುವುದಕ್ಕೋಸ್ಕರ ಪುರುಷನನ್ನು ನಿಯುಕ್ತರನ್ನಾಗಿ ಮಾಡಬೇಕು. ಯಾವುದೆಲ್ಲ ಧ್ಯಾನದಲ್ಲಿ ಯಾವುದು ನಿಯುಕ್ತರನ್ನ ಮಾಡಬೇಕು ಅಂತಲೂ ಹೇಳುತ್ತೆ. ಈಗ ಅದೆರಡಕ್ಕೂ ಕೂಡ ನೀವು ತಾತ್ಪರ್ಯವನ್ನ ಎರಡೂ ಕೂಡ ತಾತ್ಪರ್ಯ ಹೇಳಿದ್ದೆ ಅಂತ ಇಟ್ಕೊಂಡ್ಬಿಟ್ರೆ ಆಗ ಏನಾಗುತ್ತೆ ಗೊತ್ತೇನು? ತಥೋ ಬ್ರಹ್ಮಶಾಸ್ತ್ರಸ್ಯ, ಅಂದ್ರೆ ಬ್ರಹ್ಮವನ್ನು ಹೇಳ್ತಕ್ಕಂಥ ಶಾಸ್ತ್ರ ಇದೆಯಲ್ಲ, ಉಪನಿಷತ್ತುಗಳು, ಅದು ಏಕಸ್ಯ ವ್ಯರ್ಥಪರತ, ಒಂದೇ ಒಂದು ತತ್ವ ಬ್ರಹ್ಮತತ್ವ, ಅದಕ್ಕೆ ಅದು ನಿಯೋಗಕ್ಕೂ ವಿಷಯವಾಗಿದೆ, ನಿಯೋಗಕ್ಕೂ ವಿಷಯವಲ್ಲ ಎಂಬುದಾಗಿ ಎರಡೂ ಅರ್ಥದಲ್ಲಿ ವಿರುದ್ಧಾರ್ಥಪರತ, ವಿರುದ್ಧವಾಗಿ ಹೇಳಿದಂತಾಗಿ ಬಿಡುತ್ತದೆ. ಒಂದು ವೇಳೆ ಹಾಗೆ ಹೇಳಬೇಕು, ಅದನ್ನು ಹೇಳಿದ್ರೂ ಕೂಡ ಯಾತಕ್ಕಾಗಿ ಹೇಳಿದ್ದಾರೆ ಅಂತ ಅನ್ನುವುದನ್ನು ನಾವು ತಿಳ್ಕೊಳ್ಬೇಕು. ಅದನ್ನೇ ನಾವು ಹೇಳಿದ್ದು ಭೇದಸ್ಯ ಉಪಾಸನಾರ್ಥತ್ವ ಅಭೇದೇ ತಾತ್ಪರ್ಯ ಅಂತಕ್ಕಂಥದ್ದು. ಎಲ್ಲಿ ಅನೇಕಾಕಾರ ಶ್ರುತಿ ಎಲ್ಲ ಭೇದವನ್ನು ಹೇಳ್ತಕ್ಕಂಥದ್ದು, ಇವೆಲ್ಲ ಯಾತಕ್ಕೆ? ಉಪಾಸನಾರ್ಥತ್ವ ಅಷ್ಟೆ, ಅದೇ ಬೇರೆ. ಅದಕ್ಕೆ ನಾವು ಹೇಳಿದ್ದು ಅಂತೇಳಿ. ಒಂದು ವೇಳೆ ಎರಡಕ್ಕೂ ಒಂದೇ ಅಂತ ಇದು ಹೇಳಿದೆ, ಅದನ್ನೂ ತಾತ್ಪರ್ಯದಿಂದ ಹೇಳಿದೆ ಅಂತ ಆಗಿಬಿಟ್ರೆ ಏನಾಗುತ್ತೆ? ಅವಾಗ ವ್ಯರ್ಥಪರತ, ಎರಡನ್ನೂ ಹೇಳಿದಂತ ಆಗ್ಬಿಟ್ಟು ವಿರುದ್ಧವಾದದ್ದು. ಇವಾಗ ನೋಡಪ್ಪ, ಏನಪ್ಪ ಅಲ್ಲಿ ಹೋಗುವಂತ, ಇಲ್ಲ ಅಲ್ಲಿ ಸ್ವಲ್ಪ ಕತ್ತಲು ಇದೆ, ಬೆಳಕು ಇದೆ ಅಂದ್ಬಿಟ್ರೆ ಹಾಗೆ ಹೇಳಿದಾಗ ಆಗ್ಬಿಡುತ್ತೆ ಸದ್ಯ. ಮತ್ತು ನಿಯೋಗ ಪರತಾಯಾಂಶ ಶ್ರುತಿ ಹಾನಿ ಅಶ್ರುತ ಕಲ್ಪನಾ ಕರ್ಮ ಫಲವತ್ ಮೋಕ್ಷ ಫಲಸ್ಯ ಅದೃಷ್ಟ ಫಲತ್ವಂ ಅನಿತ್ಯತ್ವಂಚ ಇತ್ಯೇವಮಾದಯೋ ದೋಷಾಃ ನ ಕೇನಚಿತ್ ಪರಿಹರ್ತುಂ ಶಕ್ಯಾಃ. ಒಳ್ಳೆ ವಾಕ್ಯ ಇವೆಲ್ಲ. ಏನು ನಿಯೋಗ ಪರ ಇಲ್ಲ, ಎರಡು ಅರ್ಥ ವಿರುದ್ಧವಾಗಿ ಹೇಳೋದು ಸಾಧ್ಯ ಇಲ್ಲ. ಶ್ರುತಿಗೆ
ನಿಯೋಗವನ್ನು ಹೇಳುವುದರಲ್ಲೇ ತಾತ್ಪರ್ಯ ಅಂತ ಹೇಳಿಬಿಟ್ರೆ, ಶ್ರುತಿಗೆ ನಿಯೋಗವನ್ನು ಹೇಳುವುದರಲ್ಲೇ ತಾತ್ಪರ್ಯ ಅಂತ ಒಂದು ಪಕ್ಷ ಹೇಳಿಬಿಟ್ರೆ, ಆವಾಗ ಏನಾಗುತ್ತೆ, ಶ್ರುತ ಹಾನಿ ಅಶ್ರುತ ಕಲ್ಪನಾ ಇದೆ. ಶ್ರುತಿ ಹಾನಿ ಇದೆ, ಶ್ರುತ ಹಾನಿ ಅಂತ ಬೇಕಾದ್ರೆ ಮಾಡ್ಕೋ. ಶ್ರುತ ಹಾನಿ ಅಶ್ರುತ ಕಲ್ಪನಾ ಕರ್ಮಫಲ. ಅವಾಗ ಏನಾಗುತ್ತೆ, ಶ್ರುತಿಯಲ್ಲಿ ಯಾವ ತಾತ್ಪರ್ಯವನ್ನ ನಾವು ತಿಳಿಯಬೇಕೋ ಅದರ ತಿಳಿದಂಗೆ ಆಗುದಿಲ್ಲ. ಮತ್ತೆ ಅಶ್ರುತ ಕಲ್ಪನಾ, ಅದಕ್ಕೆ ಅದು ಹೇಳಬೇಕೆಂದು ಇಷ್ಟವಿಲ್ಲದ ಒಂದು ತಾತ್ಪರ್ಯ ನಾವು ತಿಳ್ಕೊಂಡಾಗುತ್ತೆ. ಎರಡೂ ಕೂಡ ಶ್ರುತಿಯನ್ನು ಯಥಾವತ್ತಾಗಿ ತಿಳಿದಂತಾಗೋದಿಲ್ಲ. ಮತ್ತೆ ಅದು ಏನನ್ನ ತಿಳಿಸ್ಕೊಡ್ಬೇಕೋ ಅದಕ್ಕೆ ವಿರುದ್ಧವಾಗಿ ನಾವು ತಿಳ್ಕೊಂಡಾಗ ಆಗುತ್ತೆ. ಅಶ್ರುತ ಶ್ರುತಿಯಲ್ಲಿ ಹೇಳದೆ ಇದ್ದದ್ದನ್ನ ನಾವು ತಿಳ್ಕೊಂಡಾಗ ಆಗುತ್ತೆ. ಹಾಗೆ ತಿಳ್ಕೊಂಡ್ರೆ ಏನಾಗುತ್ತೆ, ತಿಳ್ಕೊಂಡ್ರೆ ಏನಾಯ್ತು ಅಂತಂದ್ರೆ ಮೋಕ್ಷ, ಅಲ್ಲಿ ಮೋಕ್ಷ ಫಲ ಇದೆಯಲ್ಲ, ಆವಾಗ ಏನಾಗುತ್ತೆ, ಅದೃಷ್ಟ ಫಲ ಅಂತ ಆಗಿಬಿಡುತ್ತೆ. ಯಾಕೆ, ಯಾವುದೋ ನಿಯೋಗಕ್ಕೆ ವಿಷಯವಾಗಿದೆ ಮೋಕ್ಷ, ಅದು ಇದು ಮಾಡಿ ಪಡೆಯತಕ್ಕದ್ದು ಅಂತ ಆಗಿಬಿಡುತ್ತೆ. ಇದನ್ನೆಲ್ಲ ತತ್ವ ಸಮನ್ವಯ ಅಂತಂದ್ರೆ ವಿಸ್ತಾರ ಹೇಳಿದ್ದಲ್ಲ. ಮಾಡಿ ಪಡೆಯತಕ್ಕದ್ದು ಅಂತ ಆಗಿಬಿಡುತ್ತೆ. ಮಾಡಿ ಪಡೆಯತಕ್ಕಂಥದ್ದು ಯಾವುದು ಶಾಶ್ವತವಲ್ಲ. ಮತ್ತು ಇನ್ನು ಅದೃಷ್ಟ ಫಲ, ಅದು ಅದೃಷ್ಟ ಫಲ. ಸ್ವರ್ಗ ಯಾರು ಇವಾಗ ನಾವು ಕಾಣಕ್ಕಾಗೋದು ಅದೃಷ್ಟ ಫಲ. ಮತ್ತೆ ಅನಿತ್ಯತ್ವ, ಯಾಕೆಂದ್ರೆ ಮಾಡಿ ಪಡಿಬೇಕಾದ ಅನಿತ್ಯ, ಶಾಶ್ವತ ಅಲ್ಲ. ಈ ಕೆಲವು ದೋಷಗಳು ಬಂದು ಬಿಡುತ್ತವೆ. ಅದನ್ನ ಯಾವನೂ ಕೂಡ ಪರಿಹಾರ ಮಾಡುವುದಕ್ಕೆ ಸಾಧ್ಯವಿಲ್ಲ. ಹೌದ್ ತಾನೆ? ಮಾಡಿ ಪಡೆದ ಫಲ ಇದೆಯಲ್ಲ, ಯಾವುದೋ ಕರ್ಮವನ್ನು ಮಾಡಿ ಪಡೆದ ಫಲ ಅದು ಶಾಶ್ವತವಾಗಿದೆ ಅಂತ ಯಾವನೂ ಕೂಡ ಸಿದ್ಧ ಮಾಡಲಾರ. ಮತ್ತು ಅದು ಶಾಶ್ವತವಲ್ಲ ಎನ್ನುವುದನ್ನ ಯಾವನೂ ಕೂಡ ಪರಿಹರಿಸಲು ಆರ. ಎರಡೂ ಕೂಡ. ತಸ್ಮಾತ್ ಅವಗತ್ಯ ನಿಷ್ಠಾನ್ಯೇವ ಬ್ರಹ್ಮವಾಕ್ಯಾನಿ ನ ನಿಯೋಗ ನಿಷ್ಠಾನಿ. ಇದು ಸಿದ್ಧಾಂತ. ಇಷ್ಟೆಲ್ಲ ಹೇಳಿ ಬಹಳ ವಿಸ್ತಾರವಾಗಿ ಹೇಳಿದ್ರು. ತಸ್ಮಾತ್ ಅವಗತಿ ನಿಷ್ಠಾನ್ಯೇವ ಬ್ರಹ್ಮವಾಕ್ಯಾನಿ. ಆದ್ದರಿಂದ ಅವಗತಿ ನಿಷ್ಠಾನಿ ಎಲ್ಲವೂ ಕೂಡ ಇದು ಈ ಬ್ರಹ್ಮವಾಕ್ಯದೆಯಲ್ಲ ಬರತಕ್ಕಂಥ ಇದು ಅವಗತಿ, ಕೇವಲ ಅರಿವಿನಲ್ಲಿ ನಿಲ್ಲತಕ್ಕಂಥದ್ದು. ಅರಿವು ಅಷ್ಟೇ, ಅನುಭವ, ಅರಿವಿನಲ್ಲಿ ಕೊನೆಗಾಣತಕ್ಕಂಥದ್ದು ಅಷ್ಟೇ ಹೊರತು ನನ್ನ ನಿಯೋಗ ನಿಷ್ಠಾನಿ ಅಂದ್ರೆ ಹೀಗೆ ಮಾಡು ಎಂಬುದಾಗಿ ವಿಧಿಯನ್ನು ಹೇಳುವ ವಾಕ್ಯಗಳಲ್ಲ. ವಿಧಿಯನ್ನು ಹೇಳೋದಕ್ಕೆ ಬಂದು ಇಲ್ಲಿ ಕೇವಲ ಅರಿವನ್ನುಂಟು ಮಾಡೋದಕ್ಕೆ ಬಂದಿದೆ ಈಗ ಅಷ್ಟೇ. ಅತಶ್ಚ ಏಕನಿಯೋಗ ಪ್ರತೀತೇ ಏಕವಾಕ್ಯತ ಇತ್ಯುಕ್ತಂ. ಆದ್ದರಿಂದ ಏಕನಿಯೋಗ ಪ್ರತೀತೇ ಅಂದ್ರೆ ಒಂದು ನಿಯೋಗ. ಏನು, ಈ ಒಂದು ಈ ಪ್ರಪಂಚ ಪ್ರವಿಲಯ ಅಂತಕ್ಕಂಥದ್ದು ಅದೊಂದು ನಿಯೋಗ. ಈ ಪ್ರಪಂಚ ಪ್ರವಿಲಯ ಅಂತಕ್ಕಂಥ ಜೀವನ ಪ್ರಪಂಚದ ಪರಮಾರ್ಥದ ಒಂದು ಸ್ವರೂಪವೇ ಬ್ರಹ್ಮ. ಇನ್ನು ಯಾವುದ್ರಲ್ಲಿ ಪ್ರವಿಲಯ ಮಾಡಿಕೊಳ್ಬೇಕು ಎಂಬುದಾಗಿ ಏಕನಿಯೋಗ ಪ್ರತೀತೆ. ಒಂದು ನಿಯೋಗ, ಎರಡಕ್ಕೆ ಒಂದೇ ನಿಯೋಗ ಅಷ್ಟೇ. ನಿಯೋಗ ಅಂತ ಹೇಳಿರ್ತಕ್ಕಂಥದ್ದು ಕೂಡ ಸುಮ್ಮನೆ ಉಪಚಾರಕ್ಕೆ ಅಷ್ಟೇ ನಿಯೋಗ ಅಂತ. ಎರಡನ್ನೂ ಕೂಡ ನಿಯೋಗ ಅಂತ ಹೇಳಿ ಒಂದು ನಿಯೋಗ ಯಾವುದು ಒಂದಿದೆ, ಯಾವುದದು? ಅದೇ ಅವಗತಿ ನಿಷ್ಠಾನ್ಯೇವ. ಅವಗತಿ ನಿಷ್ಠಾ ಅಂತ ಅನ್ನೋದು ಒಂದೇ ನಿಯೋಗ ಅಷ್ಟೇ. ನಿಯೋಗ ನಿಷ್ಠಾ ಅಂತ ಅನ್ನೋದು ಆ ನಿಯೋಗ ಅಲ್ಲ. ಒಂದು ನಿಯೋಗದಿಂದ ಏಕವಾಕ್ಯತ ಇತಿ ಅಯುಕ್ತಂ. ಎರಡಕ್ಕೂ ಕೂಡ ಏಕವಾಕ್ಯತೆ ಇದೆ ಎನ್ನುವುದು ಅಯುಕ್ತ, ಇದು ಯುಕ್ತವಾಗಿಲ್ಲ ಎಂಬುದು ಸಿದ್ಧವಾಯಿತು ಅಂತ ಹೇಳಿ ಈ ಒಂದು ಪ್ರಕರಣವನ್ನ ಮುಗಿಸ್ತಾರೆ. ಈ ಮುಂದಕ್ಕೆ ಇನ್ನು ಸ್ವಲ್ಪ ಇದೆ. ಈಗ ಇಷ್ಟೇನಾದ್ರು ನಿಯೋಗವನ್ನ ಇಲ್ಲಿ ನಿಯೋಗವಾದವನ್ನ ಒಪ್ಪಿಲ್ಲ. ನಿಯೋಗವಾದವನ್ನ ಒಪ್ಪದೆ ಈ ಒಂದು ಬ್ರಹ್ಮ ಸಿದ್ಧ ಮಾಡಿ ತೋರಿಸಿದ್ರು. ಹೌದ್ ತಾನೆ? ಯಾವುದಕ್ಕೂ ವಿಷಯವಲ್ಲ ಅಂತ. ಈಗ ಹೇಳ್ತಾರೆ ಮುಂದೆ, ನೋಡಪ್ಪ
ಒಂದು ವೇಳೆ ನಿನಗೇನೋ ಪ್ರೀತಿಯಾಗಲಿ ನೀನು ಸಮಾಧಾನ ಮಾಡೋದಕ್ಕೋಸ್ಕರ ನಿಯೋಗವನ್ನು ಒಪ್ಪಿದರೂ ಸಹ ಏನು ನಿಯೋಗವನ್ನು ಒಪ್ಪಿದರೂ ಸಹ ಏಕಾಕಾರ ಶ್ರುತಿ ಅನೇಕಾಕಾರ ಶ್ರುತಿ ಇವೆರಡಕ್ಕೂ ಕೂಡ ಒಂದೇ ಅರ್ಥ ಇದೆ ಎನ್ನುವುದು ಹೊಂದುವುದಿಲ್ಲ. ಇದು ನಿಯೋಗನ ಒಪ್ಪದೇ ಹೇಳಿದ್ದು ಇದರ ತನಕ. ಈಗ ನಿಯೋಗನ ಒಪ್ಪಿದರೂ ಕೂಡ ಸಾಧ್ಯವಾಗುವುದಿಲ್ಲ. ಅದು ಹೇಗೆ ಅಂತಕ್ಕಂಥದ್ದನ್ನ ಈ ಭಾಗದಲ್ಲಿ ವಿಚಾರ ಮಾಡಿ ಈ ಅಧಿಕರಣವನ್ನ ಮುಕ್ತಾಯ ಮಾಡ್ತಾ ಇದ್ದಾರೆ. ಅದನ್ನ ನಾಳೆ ದಿವಸ ನೋಡೋಣ. ಓಂ ಶಾಂತಿ ಶಾಂತಿ ಶಾಂತಿ. ಓಂ ತತ್ಸತ್.